ಇನ್ನಿತರ ನಮ್ಮ ಜಮಖಂಡಿ ಸಕಲ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಪತ್ರಿಕಾ ಬಳಗದ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಕ್ಷಣದ ವತಿಯಿಂದ ನಾವೆಲ್ಲ ಅವರ ಜೊತೆಗೆ ಕೈಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವೆಲ್ಲ ಅವರ ಜೊತೆಗೆ ಇದ್ದೀವಿ. ಅದರ ಜೊತೆಗಾಗಿ ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ನಾವು ಯಾವ ಥರ ಹಮ್ಮಿಕೊಂಡಿದ್ದೀವಿ ಅಂದರೆ ಪ್ರತಿಯೊಂದು 15 ದಿವಸಗಳಲ್ಲಿ ಪ್ರತಿಯೊಂದು ಸಮಾಜದ ವತಿಯಿಂದ ನಾವೆಲ್ಲ ಅವರ ಪ್ರಸಾದ ವ್ಯವಸ್ಥೆಯನ್ನು ಮಾಡಂತ ಹೇಳಿದಾಗ ಪ್ರತಿಯೊಂದು ಸಮಾಜದವರ ಹತ್ರ ಹೋದಾಗ ಅವರೆಲ್ಲ ಅಗದಿ ವಿಜೃಂಭಣೆಯಿಂದ ನಾವೆಲ್ಲ ಸದ್ಭಕ್ತರು ಜಮಖಂಡಿ ಏನಾಗ್ತಾರಲ್ಲ ಅದಕ್ಕೆ ಏನದು ಆನಂದ ದೇವರವ್ರು ಮಾಡಕತ್ತಾರಂತ ಹೇಳಿದಾಗ ಆ ಸಮಾಜದವರು ಎಲ್ಲ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ 15 ದಿವಸಗಳ ಪ್ರಕಾರ ಡೈಲಿ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಮಾಡ್ತಾ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಆ ಸಮಾಜದವರು ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಹೋಗಲಾಡಿಸುವ ಸಲುವಾಗಿ ಪ್ರತಿಯೊಂದು ವಾರ್ಡಿನಲ್ಲಿ ಪ್ರತಿಯೊಂದು ಹಿರಿಯರು ಕರ್ಕೊಂಡು ಪ್ರತಿಯೊಂದು ಸಮಾಜದವರು ಕೂಡಿಕೊಂಡು ನಾವೊಂದು ಈ ಕಾರ್ಯಕ್ರಮದಲ್ಲಿ ವ್ಯಸನ ಮುಕ್ತವನ್ನು ಮಾಡಬೇಕಂತ ಹೇಳಿ ಗುರುಜಿಯವರು ಹಮ್ಮಿಕೊಂಡಾರ. ಅವ್ರ ಜೊತೆಗೆ ನಾವೆಲ್ಲ ಹಾಗೂ ಜಮಖಂಡಿ ನಗರದವರು ಅವ್ರ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಪತ್ರಿಕಾ ಮಾಧ್ಯಮದವರು ಸ್ವಲ್ಪ ವ್ಯಕ್ತಪಡಿಸಿದರೆ ಜಮಖಂಡಿ ನಗರದಲ್ಲಿ ಸುತ್ತಮುತ್ತಲಿನವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ತಾವು ಮಾಧ್ಯಮದವರ ಮುಖಾಂತರ ನಾವೆಲ್ಲ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾ ಪತ್ರಿಕಾ ಮಾಧ್ಯಮಕ್ಕೆ ಹೇಳ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸುತ್ತೇನೆ. ಪ್ರಾಸ್ತಾವಿಕವಾಗಿ 29/4/25 15 ದಿನಗಳ ಪ್ರತಿದಿನ ಸಂಜೆ 6:30 ಗಂಟೆಯಿಂದ 9 ಗಂಟೆಯವರೆಗೆ ಜರುಗಲಿದೆ. ಇದರಲ್ಲಿ ಪ್ರವಚನಕಾರರಾಗಿ 6 ಗಂಟೆಯಿಂದ 8:30 9 ಗಂಟೆ ತನಕ ಆನಂದ ದೇವರು ಒಂದು ಜೋಳಿಗೆ ಹಾಕಿರ್ತಾರೆ. ಈ ಜೋಳಿಗೆಯಲ್ಲಿ ಭಿಕ್ಷೆ ಏನು ಬೀಳ್ತಾರಪ್ಪ ಅಂದ್ರೆ ನಿಮ್ಮ ದುಶ್ಚಟಗಳನ್ನು ನಮ್ಮ ಜೋಳಿಗೆ ಹಾಕಿ ಗುಟ್ಕಾ ತಿನ್ನೋದು, ತಂಬಾಕು ತಿನ್ನೋದು, ಸರಾಯಿ ಕುಡಿದಿರ್ಬೋದು, ಇನ್ನಿತರ ಯಾವುದೇ 29ನೇ ತಾರೀಕಿನವರೆಗೆ ಪ್ರತಿ ವಾರ್ಡ್ಗಳಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಗರಸಭೆ ಸದಸ್ಯರು ಸಹಕಾರ ಕೊಡಲು ಮುಂದೆ ಬಂದಿದ್ದಾರೆ. ಅವರಿಗೆ ಆನಂದ ದೇವರು ಮತ್ತು ಹುಲೆ ಮಠದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಬಸವರಾಜ್ ಅವರು ಹೇಳಿದಂಗೆ ಡೈಲಿ ಒಂದೊಂದು ಸಮಾಜದವರು 2 ಸಮಾಜದವರು ಕೂಡಿ ಅವತ್ತಿನ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಅವರಿಗೂ ಕೂಡ ನಮ್ಮ ಒಳ್ಳೆ ಮತ್ತು ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಕಡಕೋಡು ಮತ್ತು ಕಂಕನವಾಡಿ ಕುನ್ನೂರು ಗ್ರಾಮದ ಜಮಖಂಡಿ ಗ್ರಾಮದ ಸಕಲ ಹಿರಿಯರು ಮತ್ತು ಎಲ್ಲ ಸಮಾಜದ ಬಂಧುಗಳಿಗೆ ಮಠದ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇದೊಂದು ನಾವು ಹೇಳುವಂಥದ್ದು ಏನಂದ್ರೆ ಜಮಖಂಡಿ ನಗರದೊಳಗೆ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಆನಂದ ದೇವರು ಈ ಮಠಕ್ಕೆ ಬಂದಿದ್ದರಿಂದ ಭಾಳ ದಿವಸ ಆಗಿಲ್ಲ, ಇನ್ನೂ ಒಂದು 4-5 ತಿಂಗಳೊಳಗರ ಒಂದು ತುಂಬ ಮಹತ್ವವಾದಂಥ ಕಾರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜಮಖಂಡಿಯ ಒಂದು ಸುದೈವ ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಲೆ ಮಠ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಒಂದು ಮಠ. ಈ ಭಾಗದೊಳಗೆ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಮಠ. ಹೆಸರು ಯಾವ ತರನಾಗಿ ಮಾಡೈತೆ ಅಂದ್ರೆ ಸುಮ್ಮನೆ ಹೆಸರು ಮಾಡಿಲ್ಲ. ಈ ಒಲೆ ಮಠ 12ನೇ ಶತಮಾನದಿಂದ ಹಿಡ್ಕೊಂಡು ಈ ಕಡೆ ಭಾಗದೊಳಗ ಕಾಯಕ, ಸಮಾನತೆ, ದಾಸೋಹದ ಪ್ರಜ್ಞೆಯನ್ನು ಈ ಕಡೆ ಭಾಗದ ಭಕ್ತರಿಗೆ ಮೂಡಿಸುತ್ತಾ ಈ ಮಠ ಈ ಕಡೆ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾ ಇದೆ. ಅದರ ಸಲುವಾಗಿ 12ನೇ ಶತಮಾನದಿಂದ ಬಂದಿರತಕ್ಕಂಥ ಮಠ ಇದು. ಈ ಮಠಕ್ಕೆ ಇದು ಎಂಥ ಪವಿತ್ರ ನೆಲ ಅಂದ್ರೆ ಈ ಒಲೆ ಮಠ ಈ ಭಾಗದೊಳಗೆ ಎಂತೆಂಥ ಮಹಾತ್ಮರು ಶಿವಯೋಗಿಗಳಾಗಿ ಹೋಗ್ಯಾರಲ್ಲ. ಅತನಿ ಮುರುಗೇಂದ್ರ ಶಿವಯೋಗಿಗಳಾಗಿರ್ಬೋದು,
ಬೇಳೂರಿನ ಗುರುಬಸವ ಶಿವಯೋಗಿಗಳಾಗಿರ್ಬೋದು, ಆರನಹಳ್ಳಿ ನೀಲಲೋಚನ ಶಿವಯೋಗಿಗಳಾಗಿರ್ಬೋದು, ಹಾವೇರಿ ಶಿವಬಸವ ಮಹಾಶಿವಯೋಗಿಗಳಾಗಿರ್ಬೋದು, ಅಂತ ಹಾನಗಲ್ಲ ಕುಮಾರ ಶಿವಗಳು ಈ ಪವಿತ್ರ ನೆಲದೊಳಗೆ ಬಂದು ಅನುಷ್ಠಾನವನ್ನು ಮಾಡಿ ಪವಿತ್ರ ಈ ನೆಲವನ್ನು ಪವಿತ್ರ ನೆಲವನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಮಠದ ಇತಿಹಾಸ ನಮ್ಗೆ ಹೇಳ್ತಾ ಬರ್ತಿದೆ. ಅದಕ್ಕೆ ಅಂತ ಶಿವಯೋಗಿಗಳ ನಡೆದಾಡ್ತಕ್ಕಂಥ ಈ ಕ್ಷೇತ್ರದೊಳಗೆ ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕಿನಿಂದ ಹಿಡಿದುಕೊಂಡು 30ನೇ ತಾರೀಕಿನವರೆಗೆ ವಚನ ಜಾತ್ರಾ ಮಹೋತ್ಸವ ಅನ್ನುವಂಥ ಒಂದು ನಾಮಾಂಕಿತವನ್ನು ಇಟ್ಕೊಂಡು ಈ ಮಠದ ಜಾತ್ರೆಯನ್ನು ನಾವೆಲ್ಲರೂ ಸಹಿತ ನಾವು ಮಾಡ್ತಾ ಇಲ್ಲ, ಭಕ್ತರೆಲ್ಲರೂ ಸಹಿತ ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆ ಪ್ರತಿದಿನವೂ ಸಹಿತ 15ನೇ ತಾರೀಕಿನಿಂದ ಹಿಡ್ಕೊಂಡು 29ನೇ ತಾರೀಕಿನವರೆಗೆ ಸಾಯಂಕಾಲ ಕರೆಕ್ಟ್ ಸಮಯ 6:30 ಗಂಟೆಗೆ ನಮ್ಮ ಪ್ರವಚನ ಪ್ರಾರಂಭವಾಗುತ್ತದೆ. ಆ ಪ್ರವಚನ ಕಾರ್ಯಕ್ರಮಕ್ಕೆ ಅನೇಕ ನಾಡಿನ ಹಲವಾರು ಪರಮ ಪೂಜ್ಯರು, ರಾಜಕೀಯ ಧುರೀಣರು, ಸಾಹಿತಿಗಳು ಮತ್ತು ಅನೇಕ ಕಲಾವಿದರು ಸಹಿತ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ಸುತ್ತಮುತ್ತಲಿನ ಹಳ್ಳಿಯ 50 ಹಳ್ಳಿಯ ಸದ್ಭಕ್ತರು ಸಹಿತ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಮತ್ತು ಸಂಜೆಗೆ ಪ್ರವಚನ ನಡೆದ್ರೆ ಬೆಳಗ್ಗೆ ಏನು ಇಟ್ಕೊಂಡೇವಂತಂದ್ರೆ ನಾವು ಪ್ರತಿ ವಾರ್ಡ್ಗಳಿಗೆ ಜಮಖಂಡಿಯಲ್ಲಿರ್ತಕ್ಕಂಥ ಪ್ರತಿ ವಾರ್ಡ್ಗಳಿಗೆ ದುಶ್ಚಟಗಳ ಭಿಕ್ಷೆ ಸದೀಕ್ಷೆ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರತಿ ವಾರ್ಡ್ಗಳಿಗೆ ಜೋಳಿಗೆ ಹಿಡ್ಕೊಂಡು ಒಂದು ಅಡ್ಡಾಡುವಂಥ ಕಾರ್ಯಕ್ರಮವನ್ನು ಸಹಿತ ನಾವು ಮಾಡ್ತಾ ಇರ್ತೇವೆ. ಆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ಏಕೆ ಹಮ್ಮಿಕೊಂಡೇವಂತಂದ್ರೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಈ ಸಮಾಜದೊಳಗೆ ಇವತ್ತಿನ ದಿನಮಾನದೊಳಗೆ ಏನೇನು ನಡೆಯಕತ್ತದಂತಕ್ಕಂಥದ್ದು. ಸಣ್ಣ ಹುಡುಗರು 18 ವಯಸ್ಸಿನ ಸಣ್ಣ ಯುವಕರು ಸಹಿತ ಇವತ್ತು ದುಶ್ಚಟವನ್ನು ಮಾಡ್ತಾ ಇದ್ದಾರೆ. ಮನೆಗೆ ಊರಿಗೆ ಬ್ಯಾಸರಾಗುವಂತ ಯುವಕರು ಇವತ್ತಿನ ದಿನಮಾನದೊಳಗ ನಿರ್ಮಾಣವಾಗ್ತಾ ಇದ್ದಾರೆ. ಸಣ್ಣ ವಯಸ್ಸಿನೊಳಗ ಈಗ ಎಲ್ಲ ನಮ್ಗೆ ಬರ್ತಾವ ಮಠದೊಳಗ ಹಿರಿಯರೆಲ್ಲರೂ ಸಹಿತ ಬಂದು ಯಪ್ಪ ನಮ್ಮ ಮನೆ ಒಳಗ ಸಣ್ಣ ಹುಡುಗದಂಗ್ರಿ ಚಟ ಮಾಡ್ತಾನ್ರಿ, ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ರಿ ಅಂತಂದು ಹಲವಾರು ಭಕ್ತರು ನಮ್ಮ ಮಠಕ್ಕೆ ಬಂದು ಹೇಳ್ತಾ ಇದ್ದಾರೆ. ಉಚಿತವಾಗಿ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತಾ ಇದ್ದೇವೆ. ಯಾವ ಕಾಣಿಕೆ ಯಾವ ಅಪೇಕ್ಷೆಯನ್ನು ಇಲ್ಲಾರ್ದೆ ಒಂದು ಬರೀ ನಿಮ್ಮ ದುಶ್ಚಟವನ್ನು ನಮ್ಮ ಜೋಗಿಗೆ ಹಾಕ್ರ ಅಂತ ತಿಳ್ಕೊಂಡ ಪ್ರತಿ ವಾರ್ಡ್ಗಳಿಗೆ ಬೆಳಗ್ಗೆ ಸರಿಯಾದ ಸಮಯ 6 ಗಂಟೆಗೆ ಪ್ರತಿ ದಿವಸವೂ ಸಹಿತ ಒಂದೊಂದು ವಾರ್ಡ್ಗಳಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಸಂಜೆಗೆ ಕರೆಕ್ಟ್ 6:30 ಗಂಟೆಯಿಂದ 8:30 ಗಂಟೆವರೆಗೆ ಪ್ರವಚನ ಆಧ್ಯಾತ್ಮ ಪ್ರವಚನ ನಡೀತಾ ಇದೆ. ಈ ಆಧ್ಯಾತ್ಮ ಪ್ರವಚನ ಯಾಕಂತಂದ್ರೆ ಈ ಕಡೆ ಒಂದಿಷ್ಟು ಮಂದಿ ಈ ಕಡೆ ಯುವ ಪೀಳಿಗೆ ಏನು ಬರ್ತಾ ಇದೆ ಅಲ್ಲ, ಒಂದ್ ಸ್ವಲ್ಪ ಆಧ್ಯಾತ್ಮ ಒಂದ್ ಸ್ವಲ್ಪ ಧರ್ಮ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮರೆ ಆಗ್ತಾ ಇದೆ. ಇವತ್ತಿನ ದಿವಸ ಅವು ಮರೆ ಆಗ್ಬಾರ್ದು. ನಮ್ಮ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರು, ನಮ್ಮ ಹಿಂದಿನ ಗುರುಗಳು ಯಾವ ತರನಾಗಿ ನಮ್ಮ ಧರ್ಮವನ್ನು ಈ ಕಡೆ ಭಾಗದೊಳಗೆ ಎತ್ತಿ ಹಿಡಿದಿದ್ದಾರಲ್ಲ, ಅದನ್ನ ಮುನ್ನಡೆಸುವಂತ ನಾವು ಎಲ್ಲರೂ ಕೂಡ ಆಗ್ಬೇಕಂತ ತಿಳ್ಕೊಂಡು ಆ ಆಧ್ಯಾತ್ಮ ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ತನು ಮನದಿಂದ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸಬೇಕಂತ ತಿಳ್ಕೊಂಡ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನಾವು ಮೇಲಿಂದ ಮೇಲೆ ಹೇಳುತ್ತಿರ್ತೇನೆ, ಈ ಒಲೆ ಮಠಕ್ಕೆ ಬಂದು ನಾನು 5 ತಿಂಗಳಾಯ್ತು. ಮುಂದೂ ಕೂಡ ಈ ಮಠದ ಅಧಿಕಾರವನ್ನು ಪಡೆದುಕೊಳ್ಳುವಂತ ನಾನು ಆಗಿದ್ದೇನೆ. ಅದಕ್ಕೆ ನಾವು ಮೇಲಿನ ಮೇಲೆ ಒಂದು ಮಾತು ಹೇಳುತ್ತಿರ್ತೇನೆ, ಈ ಮಠಕ್ಕೆ ನಾವು ಒಲೆ ಮಠಕ್ಕೆ ಯಾವ ಅಧಿಕಾರವನ್ನು ಪಡೆದುಕೊಂಡು ಈ ಮಠಕ್ಕೆ ನಾ ಮೆರಿಲಿಕ್ಕೆ ಈ ಸ್ವಾಮಿ ಬಂದಿಲ್ಲ, ಈ ಮಠವನ್ನು ಮೆರೆಸ್ಲಿಕ್ಕೆ ಈ ಸ್ವಾಮಿ ಈ ಮಠಕ್ಕೆ ಬಂದಾನ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಂಡು ನನಗೇನೂ ಕೊಡೋದು ಬೇಕಾಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಶಕ್ತಿ, ನಿಮ್ಮೆಲ್ಲರ ಭಕ್ತಿನೇ ಶ್ರೀಮಠದ ಶಕ್ತಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಭಕ್ತಿಯನ್ನು ಶ್ರೀಮಠಕ್ಕೆ ಸದಾಕಾಲ ಕೊಡ್ರಿ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ತಲೆಬಾಗಿ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು 1-2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಪಾದ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ಈಗಿನ ಮಕ್ಕಳು ತಂದೆ ತಾಯಿಗಳಿಗೆ ಇವತ್ತಿನ ದಿವಸ ಗೌರವ ಕೊಡ್ತಾ ಇಲ್ಲ.
ನೀವೆಲ್ಲ ನ್ಯೂಸ್ ಪೇಪರ್ದೊಳಗೆ ನಾವು ದಿನ ಓದ್ತಿರ್ತೇವೆ. ತಂದೆ ತಾಯಿಗೆ ಮಕ್ಕಳು ಕುತ್ತಿಗೆಚ್ಚುವಂಥ ಮಕ್ಕಳು ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದ್ದಾರೆ. ಮಕ್ಕಳ ಒಂದು ಚಟವನ್ನು ನೋಡಿ ತಂದೆ ತಾಯಿಗಳು ಊರ್ಲಾಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದೆ. ಹಂಗಾಗಬಾರ್ದು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡುವಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಪದ್ಧತಿಯಂತೆ ಮಕ್ಕಳು ತಂದೆ ತಾಯಿಯರಿಗೆ ಪಾದ ಪೂಜೆಯನ್ನು ಮಾಡುವಂತ ಕಾರ್ಯಕ್ರಮವನ್ನು ಸಹಿತ 28ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. 29ಗೆ ಪ್ರವಚನ ಮಂಗಲವಾಗ್ತದೆ. 30ನೇ ತಾರೀಕು ಏನಾಗಿರ್ತದ ಅಂತಂದ್ರೆ ಅಲ್ಲಿ ಜಗಜ್ಯೋತಿ ಬಸವೇಶ್ವರ ವೃತ್ತದಿಂದ ಓಲೆ ಮಠದವರೆಗೆ ಎಲ್ಲ ತಾಯಂದರ ಮೇಲೆ ಕುಂಭ ಹೊತ್ಕೊಂಡಿರುವುದಿಲ್ಲ. ಎಲ್ಲ ಶಿವಶರಣರು ಎಲ್ಲ ತಾಯಂದರ ಮೇಲೆ ನೆತ್ತಿಯ ಮೇಲೆ ವಚನದ ಒಂದು ಪುಸ್ತಕವನ್ನು ಇಟ್ಕೊಂಡು ಇಲ್ಲಿ ಮೆರವಣಿಗೆ ಮಾಡುವ ಬಸವಣ್ಣವರ ಭಾವಚಿತ್ರ ಮೆರವಣಿಗೆ ಮಾಡ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಸಾಯಂಕಾಲ ರಥೋತ್ಸವ 5 ಗಂಟೆಗೆ 30ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಭವ್ಯವಾದ ರಥೋತ್ಸವ ಜರುಗ್ತದೆ. ಅದು ಮುಗಿದ ಮೇಲೆ ಒಂದು 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅಂತಕ್ಕಂಥ ವರದಿಯನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಆ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಈ ಶ್ರೀಮಠಕ್ಕೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತೇಳಿ ನನ್ನ ಮಾತುಗಳಿದ್ದಾವೆ. ಇಪ್ಪತ್ತೆಂಟನೇ ತಾರೀಕಿಗೆ ವಿಶೇಷವಾಗಿ ತಾಯಿಂದರ ಪಾದ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ಈಗಿನ ಮಕ್ಕಳು ತಂದೆ ತಾಯಿಗಳಿಗೆ ಇವತ್ತಿನ ದಿವಸ ಗೌರವ ಕೊಡ್ತಾ ಇಲ್ಲ. ನೀವೆಲ್ಲ ನ್ಯೂಸ್ ಪೇಪರ್ದೊಳಗೆ ನಾವು ದಿನ ಓಡ್ತಿರ್ತೇವೆ. ತಂದೆ ತಾಯಿಗೆ ಮಕ್ಕಳು ಕುತ್ತಿಗೆ ಇಚ್ಕುವಂತ ಮಕ್ಕಳು ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದ್ದಾರೆ. ಮಕ್ಕಳ ಒಂದು ಚಟವನ್ನು ನೋಡಿ ತಂದೆ ತಾಯಿಗಳು ಊರ್ಲಾಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದೆ. ಹಂಗಾಗ್ಬಾರ್ದು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡುವಂತ ನಮ್ಗೆ ಹಿರಿಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಪದ್ಧತಿಯಂತೆ ಮಕ್ಕಳು ತಂದೆ ತಾಯಿಂದರಿಗೆ ಪಾದ ಪೂಜೆಯನ್ನು ಮಾಡುವಂತ ಕಾರ್ಯಕ್ರಮವನ್ನು ಸಹಿತ 28ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. 29ಗೆ ಪ್ರವಚನ ಮಂಗಲವಾಗ್ತದೆ. 30ನೇ ತಾರೀಕು ಏನಾಗಿರ್ತದ ಅಂತಂದ್ರ ಅಲ್ಲಿ ಜಗಜ್ಯೋತಿ ಬಸವೇಶ್ವರ ವೃತ್ತದಿಂದ ಓಲೆ ಮಠದವರೆಗೆ ಎಲ್ಲಾ ತಾಯಂದರ ಮೇಲೆ ಕುಂಭ ಹೊತ್ಕೊಂಡಿರುವುದಿಲ್ಲ. ಎಲ್ಲ ಶಿವಶರಣರು ಎಲ್ಲ ತಾಯಂದರ ಮೇಲೆ ನೆತ್ತಿಯ ಮೇಲೆ ವಚನದ ಒಂದು ಪುಸ್ತಕವನ್ನು ಇಟ್ಕೊಂಡು ಇಲ್ಲಿ ಮೆರವಣಿಗೆ ಮಾಡುವ ಬಸವಣ್ಣವರ ಭಾವಚಿತ್ರ ಮೆರವಣಿಗೆ ಮಾಡ್ಬೇಕ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಸಾಯಂಕಾಲ ರಥೋತ್ಸವ 5 ಗಂಟೆಗೆ 30ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಭವ್ಯವಾದ ರಥೋತ್ಸವ ಜರುಗ್ತದೆ. ಅದು ಮುಗಿದ ಮೇಲೆ ಒಂದು 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅಂತಕ್ಕಂಥ ವರದಿಯನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಆ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಈ ಶ್ರೀಮಠಕ್ಕೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತೇಳಿ ನನ್ನ ಮಾತುಗಳು ವಿರಾಮ.